ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಉಚ್ಚಂಗಿದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಗ್ರಾಮ ಸಭೆ. ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಬಗ್ಗೆ ವಿಶೇಷ ಸಭೆಯನ್ನು ಕರೆಯಲಾಗಿತ್ತು. ಉಪಾಧ್ಯಕ್ಷ ಮಡ್ರಳ್ಳಿ ಕೆಂಚಪ್ಪ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ನ ಮನೆಗೆ ನೆಲ್ಲಿ ಕಾಮಗಾರಿ ಪೂರ್ಣಗೊಂಡಿಲ್ಲ. ಗುಡ್ಡದ ಮೇಲಿನ ಕಾಮಗಾರಿ ನಡೆದಿಲ್ಲ. ಇನ್ನು ಎಲ್ಲ ವಾರ್ಡುಗಳಲ್ಲಿ ಕಾಮಗಾರಿ ಬಾಕಿ ಇದೆ. ಕಾಮಗಾರಿ ಪೂರ್ಣಗೊಳ್ಳುವವರೆಗೂ ನಮ್ಮ ಪಂಚಾಯಿತಿ ಕಡೆಯಿಂದ ನಮ್ಮ ವ್ಯಾಪ್ತಿಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು. PDO ಪರಮೇಶ್ವರಪ್ಪ ಅವರು ಮಾತನಾಡಿ, ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರು, ಊರಿನ ಮುಖಂಡರು ಸಮ್ಮುಖದಲ್ಲಿ ಸಭೆ ನಡೆಸಿ ಜಲ ಮಿಷನ್ ಕಾಮಗಾರಿ ಬಗ್ಗೆ ಚರ್ಚಿಸಿ ಎಲ್ಲ ವಾರ್ಡ್ಗಳಲ್ಲಿ ಪೈಪ್ಲೈನ್, ನಳ ಅಳವಡಿಕೆ ವೀಕ್ಷಣೆ ಮಾಡಿ ಕಾಮಗಾರಿ ಪೂರ್ಣಗೊಳಿಸಿದ ನಂತರ ಬಾಕಿ ಇರುವ ನಲ್ಲಿಗಳನ್ನು ಕ್ರಿಯಾ ಯೋಜನೆಗೆ ಸಲ್ಲಿಸಿ ಕಾಮಗಾರಿ ಸಂಪೂರ್ಣವಾಗುವವರೆಗೂ ಪಂಚಾಯಿತಿ ವ್ಯಾಪ್ತಿಗೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂಕ್ಲಪ್ಪರ್ ಸಿದ್ದಪ್ಪ, ಕೆ ಮಂಜಪ್ಪ, ಆಲೇಶ್, ಅಜ್ಜಯ್ಯ, ಚಿಂಚಿಲಮ್ಮ, ಅತಾವುಲ್ಲಾ ಸಾಹೇಬ್, ದಂಡಪ್ಪ, ಮುಖಂಡರಾದ ಶಿಲ್ಪ, ಉಮೇಶ್ ನಾಯ್ಕ್, ಭರಮಣ್ಣ, ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಮಲ್ಲಿಕಾರ್ಜುನ್, ಗುತ್ತಿಗೆದಾರ ರಘುನಾಯ್ಕ್, ಕಾರ್ಯದರ್ಶಿ ರಾಜಣ್ಣ, STA ದಂಡಪ್ಪ, ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ಹೇಳಿದರು ಅದೇ ವಿಚಾರವಾಗಿ ನಮ್ಮ ಮೆಂಬರ್ಗಳಾದರೂ ಕೂಡ ಅವ್ರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಆದರೆ ಇಷ್ಟೇ ಇನ್ನು ಅರ್ಧ ಆಗಿದೆ, ಇನ್ನು ಕೆಲವು ಆಗಿಲ್ಲ. ಇದೇ ಯೋಜನೆಯಲ್ಲಿ ನೀವು ಮಾಡಬೇಕಾಗ್ತದೆ. ಅಲ್ಲಿ ಆಗಿದ ಮೇಲೆ ನಾವು ನಿಮಗೆ ಏನು ಹ್ಯಾಂಡ್ ಓವರ್ ಆಗಲಿ, ಪ್ರತಿಯೊಂದು ಪೂಜೆ ಮಾಡೋದಾಗಲಿ, ವಿಶೇಷ ಗ್ರಾಮ ಸಭೆಯನ್ನು ಮಾಡೋದಾಗಲಿ ಅಂತಂದರೆ ತಿಳಿಸಿರ್ತಾರೆ ಅವರಿಗೆ. ಇದು ಎಸ್ಟಿಮೇಟಲ್ಲಿ ಬಿಟ್ಟಿರೋದು ಯಾಕೆ ಬಿಟ್ಟಿರೋದು ಆಳೇದು ಹೆಂಗೆ ಬಂದು ಕಳಿಸಿದಾರ ಅದು ಮಾಹಿತಿ ಇದ್ದಿಲ್ಲ. ಈಗ ಹೊಸದಾಗಿ ಮಾಡಿ ಕಳಿಸಿದ್ರೆ ಕಂಪಲ್ಸರಿ ಈಗ ಸ್ಪೀಡ್ ಇದೆ. ಯಾಕಂದ್ರೆ 25 ಒಳಗೆ ಮುಗಿಸ್ಬೇಕಂತಂದ್ರೆ ಜಲಜೀವನ್ ಮಿಷನ್ 24ಕ್ಕೆ ಮುಗಿಸ್ಬೇಕನ್ನೋದು ಪ್ಲಾನ್ ಇತ್ತು. 24ಕ್ಕೆ ಆಗಿಲ್ಲ, 25ಕ್ಕೆ ಡಿಸೆಂಬರ್ 31 ಒಳಗೆ ಮುಗಿಸ್ಬೇಕಂತ ಪ್ಲಾನ್ ಇತ್ತು. ಈಗ ಅದಕ್ಕೋಸ್ಕರ ಎಲ್ಲರಿಗೆ ನಾವು ರಿಎಸ್ಟಿಮೇಟ್ ಕಳಿಸ್ತಾ ಇದ್ದಾರೆ. ಅಂದ್ರೆ ಎಷ್ಟು ನಲ್ಲಿ ಬಿಟ್ಟು ಹೋಗಿದ್ದಾವೆ, ಎಷ್ಟು ನಲ್ಲಿ ಯಾವ ಕಡೆ ಬಿಟ್ಟು ಹೋಗಿದ್ದಾವೆ, ಎಷ್ಟು ಪೈಪ್ ಲೈನ್ ಬಿಟ್ಟು ಹೋಗಿದೆ ಅನ್ನೋದು ಈಗೆಲ್ಲ ಪಂಚಾಯತಿ ಮಾಹಿತಿ ಕಳಿಸ್ತಾರೆ. ಆಲ್ಮೋಸ್ಟ್ ಎಲ್ಲ ಪಂಚಾಯತಿ ಕಳಿಸ್ತಾ ಇದಾರೆ. ಈ ನಿಮ್ಮ ಪಂಚಾಯತಿ ಈಗ ಎಷ್ಟು ಹೇಳಿದ ನೋಡ್ಕೊಂಡು ಆಮೇಲೆ ಇವರಿಗೆ ಆಗಿರೋ ಸ್ಯಾಂಕ್ಷನ್ ಎಷ್ಟಿದೆ ಅಂತ ನೋಡ್ತೀವಿ. 3088ದಲ್ಲಿ ಇವರಿಗೆ ಈಗ ಪ್ರೆಸೆಂಟ್ ಮಾಡ್ತಾರೆ ಕಾಂಟ್ರಾಕ್ಟರ್ಗೆ, ಅವ್ರಿಗೆ ಅವ್ರು ಎಷ್ಟು ಮಾಡಿದ್ದಾರೆ, ಅದ್ರ ಮೇಲೆ ಇನ್ನೂ ಅಡಿಷನಲ್ ಎಷ್ಟು ಬಂದಿದ್ದಾರೆ, ಆಮೇಲೆ ಪೈಪ್ ಲೈನ್ ಯಾವ ಕಡೆ ಮಾಡ್ಬೇಕು ಅನ್ನೋದು ಕೂಡ ರಿಎಸ್ಟಿಮೇಟ್ ಮಾಡ್ಕೊಂತ ಅದು ಮಟ್ಟಿಗೆ ಇಮಿಡಿಯೇಟ್ಲಿ ಬರ್ತದೆ. ಯಾಕಂದ್ರೆ ನಾವು ಜಲಜೀವನ್ ಮಿಷನ್ ಮುಗಿಸ್ಬೇಕು, 24ಕ್ಕೆ ಮುಗಿಸ್ಬೇಕಂದ್ರೆ ಆಗಿಲ್ಲ. ಮತ್ತೆ ಗಡುವು ಲಾಸ್ಟ್ 25 ಡಿಸೆಂಬರ್ 31 ಮಟ್ಟ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಕಂಪ್ಲೀಟ್ ಆಗ್ಬೇಕು, ಎಲ್ಲ ಮನೆ ನೀರು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪೂರ್ವಭಾವಿ ಸಭೆಗಳು ಈ ತರ ಮಾಡ್ರಿ, ಏನಿದೆ ಅಂತ ಫೀಲ್ಡ್ ತಿಳ್ಕೊಳ್ರಿ, ಅಲ್ಲಿಂದ ಏನ್ ಬರ್ತಾ ಇದೆ, ಏನೋ ಮಾಡಕ್ ಸಾಧ್ಯತೆ ಐತಿ, ಹಿಂದಿನ ಸಮಸ್ಯೆ ಏನೋ ಉದ್ದೇಶಕ್ಕೋಸ್ಕರ ಇವತ್ತಿನ ಇವಾಗ ಗ್ರಾಮ ಸಭೆ ಮಾಡಿ ಈಗ ವಾರ್ಡ್ ಬಸ್ಸಿದ್ದಾರೆ. ಈಗ 7ನೇ ವಾರ್ಡಿಂದ ಈ ತರ ಸಮಸ್ಯೆ ಹೇಳ್ತಿದ್ದಾರೆ. 7ನೇ ವಾರ್ಡಿಂದ ಅದು ಗುಡ್ಡಿದ ಮೇಲೆ ಇಂಜಿನಿಯರ್ಸ್ ಇರ್ತಾರೆ, ಏನು ಹೊಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಜೆ ಪೈಪ್ ಹಾಕೋ ಚಾನ್ಸಸ್ ಇರುತ್ತೆ. ಜೆ ಪೈಪ್ ಹಾಕ್ಬೋದು, ಇಲ್ಲಾಂದ್ರೆ ಅದು ಕೊಡೋದು HD ಪೈಪ್ ಹಾಕ್ಬೇಕಂದ್ರೆ HD ಪೈಪ್ ಕೂಡ ನಾವು ಸ್ಯಾಂಕ್ಷನ್ ಮಾಡಿಸ್ಬೋದು. ಅದು ಏನು ಆ ವಾಸ್ತವ ಸ್ಥಳದಲ್ಲಿ ವಿಸಿಟಲ್ಲಿ ಮಾಡಿದಾಗ ಏನು ಮಾಡಕ್ ಸಾಧ್ಯ ಇದೆ ಅದನ್ನ ಮಾಡಿಸ್ಬೋದು ಸರ್. ಅಲ್ಲಿ ಮಾತ್ರ ಜೆ ಪೈಪ್ ಅಲ್ಲಿ ಕೊಡೋದು ಮಾಡಕ್ ಬರೋದಿಲ್ಲ. HD ಪೈಪ್ ಮೇಲೆ ಹಾಕ್ಬಿಡ್ರಿ, ಜೆ ಪೈಪ್ ತಡೆಯಲ್ಲ. HD ಪೈಪ್ ಕೂಡ ಪೀಸ್ ಪೈಪ್ ಆತರ ಇಲ್ಲ. HD ಪೈಪ್ ಕ್ವಾಲಿಟಿ ಇರೋದು 60-65 ವರ್ಷ ವಾರಂಟಿ ಇರೋದು, ವಾಹಿನಿ ಮತ್ತೆ ನಿಂಬಳಿಗೆ ಇಂಥದ್ದು ಒಂದು 7 ಕಂಪ್ನಿಗೂ ಕೊಟ್ಟಿದ್ದಾರೆ. ಅದು ಮೈಸೂರಲ್ಲಿ ಟೆಸ್ಟ್ ಆಗಿ ಬರೋದು. HD ಪೈಪ್ ಗಳಿಗೆ ಪಕ್ಕ ಕ್ವಾಲಿಟಿ ಪೈಪ್ ಕೊಡ್ತಾ ಇದ್ದಾರೆ. ನೀವು ಅದನ್ನು ಹಾಕ್ಸಬಹುದು. ಜೆ ಹಾಕ್ತೀರಿ ಅಂತಂದ್ರೆ ಜೇನ ಹಾಕ್ಸಬಹುದು. ನೀವು ಯಾವ್ದಲ್ಲಿ ಇಂಜಿನಿಯರ್ ಬಂದಾಗ ಆ ಫೀಲ್ಡ್ ಅಲ್ಲಿ ಆ ಸ್ಥಳದಲ್ಲಿ ಯಾವ್ದು ಸರಿ ಹೋಗುತ್ತೋ ಅದನ್ನ ಮಾಡಿಕೊಡ್ತಾರೆ. ಅಲ್ಲ 65 ವರ್ಷ ಬಟ್ ಎಸ್ಟಿಮೇಟ್ ಮಾಡೋ ಮುಂದೆ ಹೇಳ್ಬೇಕು ನೀವು. ಅದೇ ಪೈಪ್ ನಾವು ಎಲ್ಲವನ್ನೂ ನಮ್ಮ ದುಡಿಮೆನಾಗಿ ಅಥವಾ ನಾವು ಏನಾಗಿರೋದಿಲ್ಲ ಜೆ ಪೈಪ್ ಹಾಕಿರೋದು. ಅದು ಏನಾಗ್ತದೆ ಕಾಲಕ್ರಮೇಣ ಇದು ಬರ್ತಾ 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 ತುಕ್ಕು ಹಿಡಿದು ಸೋರ್ತಾ ಹೋಗುತ್ತೆ. ಅದನ್ನು ನಾವು ಕಟ್ ಮಾಡಿ ಮತ್ತೆ ವೆಲ್ಡಿಂಗ್ ಮಾಡಿ ಮತ್ತೆ ಹಾಕಕ್ಕೆ ಬರಲ್ಲ ಸರ್. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಇದನ್ನ ಕೊಡ್ತಾರೆ, HD ಪೈಪ್ ಮಾಡ್ರಿ, ಇನ್ನು ಕಡಿಮೆ ಗೆಲ್ಲಿಂದ ಇರ್ಬೇಕಾರ ಅಂತ. ಗೇಜ್ ಸೇಮ್ ಇರುತ್ತೆ, ಬಟ್ ಇದು ಲೆಂತ್ ಅಂದ್ರೆ ಇದು ಇಂಚಸ್
3 ಇಂಚು 4 ಇಂಚು ಅದನ್ನೆಲ್ಲ ವೇರಿಯೇಷನ್ ಮಾಡಿ ಅದನ್ನ ಪೈಪ್ ಯಾವ್ದು ಹಾಕ್ಬೇಕು ದೊಡ್ಡ ಹಾಕ್ಬೇಕು ಸಣ್ಣ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಅದನ್ನ ಇದು ಮಾಡಿದ್ರೆ ಬಟ್ ಕ್ವಾಲಿಟಿ ಮಟ್ಟಿಗೆ ಅದ್ರ ಎಷ್ಟಾಗಿ ಬಂದಿರ್ತೈತಿ ಅದೇ ಹಾಕೋದು ಒಳ್ಳೆ ಕ್ವಾಲಿಟಿನ ಕಳಿಸಿರ್ತಾರೆ. ನಿಮ್ ಜೆಜೆಗಳು ಡಿಸೆಂಬರ್ 31 ಅಂತಿರಲ್ಲ, ಸೊ ನವೆಂಬರ್ ಕೋಡ್ ಆಫ್ ಕಂಡಕ್ಟ್ ಮಾಡ್ಬಿಟ್ರೆ ಡಿಸೆಂಬರ್ ಚುನಾವಣೆ ಪಕ್ಕ ಇರ್ತದೆ. ಈ ಡಿಸೆಂಬರ್ ಸೆಂಟ್ರಲ್ ಸ್ಕೀಮ್ ನೀವು ಹೇಳ್ತು ರೈಟ್ ಇದೆ, ಬಟ್ ನಮ್ಮ ಬಾಡಿ ವಿಚಾರವಾಗಿ ಹೇಳ್ತೀವಿ ನಮಗೆ ನವೆಂಬರ್ ಆಕ್ಚುಲಿ ಆ ಸೆಪ್ಟೆಂಬರ್ ಅಕ್ಟೋಬರ್ ಮಾಡ್ಬೇಕು. ಅಲ್ಲ ಅದನ್ನ ಕ್ಲೋಸ್ ಮಾಡ್ಬೇಕು. ಈ ಬಾಡಿದಾಗ ನಾಳೆ ಕ್ಲಿಯರ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಮತ್ತೆ